ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಹೈಲೈಟ್ಸಲ್ಲಿ ನೋಡಿದ ಹಾಗೆ ನಮ್ಮ ಬ್ರದರ್ಸ್ ಇವತ್ತು ಚಿಕನ್ ತಂದೂರಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡಿದ್ರು. ಇಲ್ಲಿ 1.5 kg ಚಿಕನ್ನನ್ನು ತಗೊಂಡಿದ್ದಾರೆ. ಹಾಗೆ ಒಂದು ಪಾತ್ರೆಗೆ 2 ಪ್ಯಾಕ್ ಚಿಕನ್ ಕಬಾಬ್ ಮಸಾಲ, ಚಿಕನ್ ಗರಂ ಮಸಾಲ ಮತ್ತು 2 ಪ್ಯಾಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಮೊಸರು, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಪೆಪ್ಪರ್ ಹಾಗೂ ಹಸಿ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಆ್ಯಂಡ್ ಕೊತ್ತಂಬರಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಿಂಬು ಹಾಕಿ ಮಸಾಲೆಯನ್ನು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಸಾಲೆಯನ್ನು ಚಿಕನ್ಗೆ ನೀಟಾಗಿ ಹಚ್ಚಬೇಕು. ಒಳಗಡೆ ಎಲ್ಲ ಮಸಾಲೆ ಹೋಗೋ ಥರ ಹಚ್ಚಿದ್ರೆ ಚಿಕನ್ ತಂದೂರಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಹಚ್ಚಿ ಆದಮೇಲೆ ನಾವು 2 hours ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ನಂತರ ಮ್ಯಾರಿನೇಟ್ ಮಾಡಿರೋ ಚಿಕನ್ನನ್ನು ಸಿಲ್ವರ್ ಫಾಯಿಲ್ ಯೂಸ್ ಮಾಡಿ ಇದನ್ನು ಸುತ್ತಿದ್ದಾರೆ. ಎಲ್ಲೂ ಓಪನ್ ಇಲ್ಲದೆ ಇರೋ ಥರ ಇದನ್ನು ನೀಟಾಗಿ ಕವರ್ ಮಾಡಬೇಕು. ಈ ಸೆಟಪ್ ನೋಡಿ ನಾನು ಚಿಕನ್ ಹೇಗೆ ಬರುತ್ತೆ ಅಂತ ವರಿ ಮಾಡ್ಕೊಂಡಿದ್ದೆ. ಮೊದಲಿಗೆ ಒಂದು ಕೋಲನ್ನಿಟ್ಟು ಬಿಸಿ ಕೆಂಡವನ್ನು ಕೆಳಗಡೆ ಇಟ್ಟಿದ್ದಾರೆ. ಹಾಗೆ ಚಿಕನ್ ಏನು ಸಿಲ್ವರ್ ಫಾಯಿಲಲ್ಲಿ ನಾವು ಸುತ್ತಿದ್ವಲ್ಲ, ಅದಕ್ಕೆ ಮತ್ತೊಂದು ಕೋಟು ಬಾಳೆ ಎಲೆಯನ್ನು ಸುತ್ತಿ ಚಿಕನ್ ಹಾಕಿ ಅದ್ರ ಮೇಲೆ ಒಂದು ಡಬ್ಬ ಇಟ್ಟು ಸುತ್ತಲೂ ಮಣ್ಣನ್ನು ಹಾಕಿದ್ದಾರೆ. ಸೊ ಒಳಗಡೆ ಹೊಗೆ ಹೋಗದೇ ಇರೋ ಥರ ಕಟ್ಟಿಗೆ ಹಾಕಿ ಬೆಂಕಿ ಹಾಕಿದರೆ ಸಾಕಿತ್ತು. ಇವರು ಅಡಿಕೆ ಸಿಪ್ಪೆಯನ್ನು ಯೂಸ್ ಮಾಡಿದ್ದಾರೆ. ನನಗೆ ವರಿ ಏನಪ್ಪ ಅಂತ ಅಂದರೆ ತಂದೂರಿ ಚಿಕನ್ ಹೋಗಿ ಸ್ಮೋಕಿ ಚಿಕನ್ ಆಗುತ್ತೆ ಅಂತ. ಗೋಪಾಲ್ ಅವರೇ, ನಿಮಗೆ ಏನನ್ಸುತ್ತೆ? ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀವಿ ಹೇಗೆ ಬರುತ್ತೆ ಅಂತ. ಇದೇನು ಮಾಡ್ತಾ ಇದ್ದೀರಾ? ಒಳಗಡೆ ಹೊಗೆ ಹೋಗುತ್ತೆ ಅಂತ ಹೊರಗಡೆ ಅಡಿಕೆ ಸಿಪ್ಪೆ ಹಾಕಿ? ಇಲ್ಲ ಇಲ್ಲ, ಮಣ್ಣು ಹಾಕಿ ಅಡಿಕೆ ಸಿಪ್ಪೆ ಮಣ್ಣು ಹಾಕಿರೋದು ಮೊದಲು. ಓಕೆ ಓಕೆ ಓಕೆ. ಹೊಗೆ ಹೋಗಲ್ವಾ ಒಳಗಡೆ? ಇಲ್ಲ, ಅದು ನಾವು ಇದು ಹಾಕಿದ್ದೀವಲ್ಲ. ನಲವತ್ತೈದು ನಿಮಿಷಗಳ ಕಾಲ ನಾವು ಇದನ್ನು ಹೀಗೆ ಬಿಟ್ಟಿದ್ವಿ. ಅದಾದ ನಂತರ ನಾವು ಇವಾಗ ಚಿಕನ್ನ ತೆಗಿತಾ ಇದ್ದೀವಿ. ನಮಗೆಲ್ಲ ಕ್ಯೂರಿಯಾಸಿಟಿ ಆಯಿತಾ ಅದು ಹೆಂಗೆ ಬಂದಿರುತ್ತೆ, ಹೆಂಗಾಗಿರುತ್ತೆ ಅಂತ. ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲ ಕೂಡ ತುಂಬ ಚೆನ್ನಾಗಿ ಹಿಡಿದಿತ್ತು. ಇದಕ್ಕೆ ಲಿಂಬು ಹಾಕ್ಕೊಂಡು ತಿಂತಾಯಿದ್ರೆ ಆ ಟೇಸ್ಟೇ ಬೇರೆ. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.